ನಮಸ್ಕಾರ ವೀಕ್ಷಕರೇ, ಶುಭೋದಯ. ಇಂದಿನ ರಾಶಿ ಭವಿಷ್ಯ ನೇರ ಪ್ರಸಾರಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಲಾಂಛನ. ವೀಕ್ಷಕರೇ, ಜಾತಕ ಅಂತ ಬಂದ್ಮೇಲೆ ಸಾಕಷ್ಟು ದೋಷಗಳು ಎಲ್ಲ ಕೂಡ ಕಂಡು ಬರ್ತಾ ಇರುತ್ತೆ. ಜಾತಕ ದೋಷ ನಿವಾರಣೆ ಬಹುಮುಖ್ಯವಾಗುತ್ತೆ. ಎಷ್ಟೋ ಜನರಿಗೆ ಜಾತಕದಲ್ಲಿ ಕಂಡು ಬರ್ತಕ್ಕಂತಹ ದೋಷವನ್ನ ಹೇಗೆ ನಿವಾರಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯ ಕೊರತೆ ಇರುತ್ತೆ. ಆದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಗುರುಜಿ ಈ ಬಗ್ಗೆ ವಿಶೇಷವಾದಂತಹ ಮಾಹಿತಿಯನ್ನ ತಿಳಿಸ್ಕೊಡ್ತಾರೆ. ಜೊತೆಗೆ ಜಾತಕ ದೋಷ ಅಂದ್ರೆ ಏನು, ಜಾತಕ ದೋಷ ಹೇಗ್ ಬರುತ್ತೆ, ಜಾತಕ ದೋಷದಿಂದ ಯಾವೆಲ್ಲ ಕಷ್ಟಗಳು ಬರುತ್ತೆ, ಇದಕ್ಕೆ ಪರಿಹಾರ ಏನು ಅನ್ನೋದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮ ತಿಳಿಸ್ಕೊಡ್ತಾರೆ. ಜೊತೆಗೆ ಇವತ್ತಿನ ದ್ವಾದಶ ರಾಶಿಗಳ ದಿನ ಭವಿಷ್ಯದ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಈ ದಿನ ನಮ್ಮೊಟ್ಟಿಗಿದ್ದಾರೆ ಪ್ರಖ್ಯಾತ ಜ್ಯೋತಿಷಿಗಳು, ಆಧ್ಯಾತ್ಮಿಕ ಚಿಂತಕರು, ಪ್ರೈಡ್ ಆಫ್ ಇಂಡಿಯಾ ಪ್ರಶಸ್ತಿ ಪುರಸ್ಕೃತರಾದಂತಹ ಡಾಕ್ಟರ್ ಶ್ರೀಧರ್ ಭಟ್ಟಾಚಾರ್ಯ ಗುರುಜಿ ನಮ್ಮ ಜೊತೆ ಇದ್ದಾರೆ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ವಿಷ್ಣೋನಕಂ ವೀರ್ಯಾಣಿ ಪ್ರವೋಚಯ್ಯ ಪಾರ್ಥಿವಾನಿ ವಿಮಮೇರಜಾಗಂ ಸಿಯೋ ಹಸ್ಕವಾಯದುತ್ತರಗಂ ಸದಸ್ತಂ ಚಕ್ರಮಾಣ ಸ್ಥೇದೋರ್ಗಾಯೋ ವಿಷ್ಣಾರರಾಟಮಸಿ ವಿಷ್ಣಾಃ ಪೃಷ್ಠಮಸಿ ವಿಷ್ಣಾಸ್ನಪ್ರೇಸ್ತ ವಿಷ್ಣಾ ಸೂರ್ಯಸಿ ವಿಷ್ಣಾ ಧ್ರುವಮಸಿ ವೈಷ್ಣವೇತ್ವ. ಪಬ್ಲಿಕ್ ಟಿವಿಯ ಸಮಸ್ತ ವೀಕ್ಷಕರಿಗೆ ಗುರೂಜಿ ಮಾಡುವ ನಮಸ್ಕಾರಗಳು. ಗುರೂಜಿ, ಎಂದಿನಂತೆ ಕಾರ್ಯಕ್ರಮದ ಆರಂಭದಲ್ಲಿ ದ್ವಾದಶ ರಾಶಿಗಳ ದಿನ ಭವಿಷ್ಯದ ಬಗ್ಗೆ ತಿಳ್ಕೊಳ್ಳೋ ಕುತೂಹಲ ನಮ್ಮ ವೀಕ್ಷಕರದ್ದು. ಅದಕ್ಕೂ ಮುಂಚಿತವಾಗಿ ಇವತ್ತಿನ ಪಂಚಾಂಗ ಹೇಗಿದೆ ಅಂತ ತಿಳಿಸಿ ಗುರೂಜಿ. ಈ ದಿನ ಪಂಚಾಂಗದ ಕಡೆ ನಾವು ಗಮನವನ್ನು ಕೊಟ್ಟಾಗ ವಿಳಂಬಿ ನಾಮ ಸಂವತ್ಸರ, ದಕ್ಷಿಣಾಯನ, ಹಿಮಂತ ಋತು, ಪುಷ್ಯಮಾಸ, ಶುಕ್ಲ ಪಕ್ಷ, ಬುಧವಾರ, ತೃತೀಯ, ಧನಿಷ್ಠಾ ನಕ್ಷತ್ರ, ಸಿದ್ಧಿಯೋಗ, ಗರಜಕರಣ. ಈ ದಿನ ರಾಹು ಕಾಲವನ್ನು ನಾವು ನೋಡಿದಾಗ ಮಧ್ಯಾಹ್ನ 12 ಗಂಟೆ 3 ನಿಮಿಷದಿಂದ 1 ಗಂಟೆ 56 ನಿಮಿಷದವರೆಗೆ ರಾಹುಕಾಲ. ಗುಳಿಕ ಕಾಲ ಬೆಳಗ್ಗೆ 11 ಗಂಟೆ 4 ನಿಮಿಷದಿಂದ 12 ಗಂಟೆ 30 ನಿಮಿಷದವರೆಗೆ. ಯಮಗಂಡ ಕಾಲ ಬೆಳಗ್ಗೆ 8 ಗಂಟೆ 12 ನಿಮಿಷದಿಂದ 9 ಗಂಟೆ 38 ನಿಮಿಷದವರೆಗೆ. ಈ ದಿನ ಶುಭ ಸಮಯವನ್ನು ನಾವು ನೋಡಿದಾಗ ಬೆಳಗ್ಗೆ 9 ಗಂಟೆ 48 ನಿಮಿಷದಿಂದ 10 ಗಂಟೆ 32 ನಿಮಿಷದವರೆಗೆ ಶುಭ ಕಾರ್ಯಗಳನ್ನು ಮಾಡಬಹುದು. ಈ ದಿನ ಪಂಚಾಂಗ ಈ ರೀತಿ ಇದೆ. ಗುರುಜಿ, ಇನ್ನು ದ್ವಾದಶ ರಾಶಿಗಳ ದಿನ ಭವಿಷ್ಯದತ್ತ ಗಮನ ಹರಿಸೋಣ. ಮೊದಲ 6 ರಾಶಿಗಳ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂತ ತಿಳಿಸಿ ಗುರುಜಿ. ಈ ದಿನ ದ್ವಾದಶ ರಾಶಿ ಗೋಚಾರ ಫಲಗಳತ್ತ ನಾವು ಗಮನವನ್ನು ಕೊಟ್ಟಾಗ ಮೊದಲಿಗೆ ಮೇಷರಾಶಿಗೆ. ಈ ಮೇಷರಾಶಿಯವರಿಗೆ ಈ ದಿನ ದ್ರವ್ಯ ಲಾಭ ನೀವು ಅಂದುಕೊಂಡೇ ಇರಲ್ಲ. ಯಾವುದೋ ಒಂದು ಮೂಲದಿಂದ ಧನ ಆಗಮನವಾಗ್ತಕ್ಕಂಥ ಒಂದು ದಿನವಾಗುತ್ತೆ. ಬಂಧುಗಳ ಭೇಟಿಯನ್ನು ಮಾಡ್ತೀರಾ, ಆದರೆ ಸಾಮಾನ್ಯ ನೆಮ್ಮದಿಗೆ ಧಕ್ಕೆಯಾಗ್ತಕ್ಕಂಥ ಸಾಧ್ಯತೆಗಳಿದೆ. ಎಚ್ಚರವನ್ನು ವಹಿಸಿ. ದಾಂಪತ್ಯದಲ್ಲಿ ಕಲಹಗಳಾಗ್ತಕ್ಕಂಥ ಸಾಧ್ಯತೆ, ಶತ್ರು ಬಾಧೆ, ಆ ಶತ್ರುಗಳು ಮಾಡ್ತಕ್ಕಂಥ ಷಡ್ಯಂತ್ರಕ್ಕೆ ನೀವು ಬೀಳಬೇಕಾಗತ್ತೆ. ಪರಸ್ಥಳ ವಾಸವನ್ನೂ ಕೂಡ ನೀವು ಮಾಡಬೇಕಾಗತ್ತೆ. ಸ್ವಲ್ಪ ಜಾಗ್ರತೆಯಿಂದ ದಿನವನ್ನು ಕಳೀತಕ್ಕಂಥ ಕೆಲಸವನ್ನು ಮಾಡಿ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಶಿವಾಲಯಕ್ಕೆ ಭೇಟಿಯನ್ನ ನೀಡಿ ಬಿಲ್ವಾರ್ಚನೆಯನ್ನ ಮಾಡಿ ದೀರ್ಘದಾಂಡ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ವೃಷಭ ರಾಶಿ. ಈ ವೃಷಭ ರಾಶಿಯವರಿಗೆ ಈ ದಿನ ಚಂಚಲ ಮನಸ್ಸು, ಮನಸ್ಸಿನಲ್ಲಿ ನಾನಾ ರೀತಿಯ ಯೋಚನೆಗಳು ಬರ್ತಕ್ಕಂಥದ್ದು. ಮನಸ್ಸನ್ನು ಕೆಡಿಸ್ಕೊಂಡ್ಬಿಡ್ತೀರಾ. ಮನಸ್ಸನ್ನು ಏಕಾಗ್ರತೆಗೆ ತರ್ತಕ್ಕಂಥ ಕೆಲಸವನ್ನ ಮಾಡಿ. ಎಲ್ಲೋ ಒಂದು ಕಡೆ ಋಣ ಬಾಧೆಗೆ ಸಿಕ್ಕಾಕೊಳ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರುತ್ತೆ. ಈ ದಿನ ಸಾಧಾರಣ ಪ್ರಗತಿ. ವಿಪರೀತ ವ್ಯಸನ ಸಾಯಂಕಾಲದ ಸಮಯಕ್ಕೆ ಹೇಳ್ಕೊಳಕ್ಕಾಗಲ್ಲ. ಹೇಳ್ಕೊಂಡ್ರೆ ಸಮಸ್ಯೆಗಳ ಪರಿಹಾರ ಆಗಲ್ಲ. ವ್ಯಸನದಲ್ಲಿ ಮುಳುಗಬೇಕಾಗತ್ತೆ. ಸ್ತ್ರೀಯರಿಗೆ ವ್ಯಾಪಾರ ವ್ಯವಹಾರಗಳಲ್ಲಿ ಅಲ್ಪ ಲಾಭಗಳಾಗ್ತಕ್ಕಂಥ ಒಂದು ದಿನವಾಗುತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ವಿಷ್ಣು ಸಹಸ್ರನಾಮ ಪಾರಾಯಣವನ್ನ ಮಾಡಿ ವಿಷ್ಣು ಆಲಯಕ್ಕೆ ಹೋಗಿ ನಾಟಿ ತುಳಸಿಯನ್ನ ಅರ್ಪಣೆಯನ್ನ ಮಾಡಿ ದೀರ್ಘದಾಂಡ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ಮಿಥುನ ರಾಶಿ. ಈ ಮಿಥುನ ರಾಶಿಯವರಿಗೆ ಈ ದಿನ ನಾನಾ ರೀತಿಯ ಚಿಂತೆ, ಇಲ್ಲದೇ ಇರ್ತಕ್ಕಂಥ ಚಿಂತೆಗಳಿಗೆ ಒಳಗಾಗ್ತಕ್ಕಂಥ ಒಂದು ದಿನವಾಗುತ್ತೆ. ಚಿಂತೆಯನ್ನ ಮಾಡಬೇಡಿ. ಇಲ್ಲದೇ ಇರ್ತಕ್ಕಂಥದ್ದನ್ನ ಮನಸ್ಸಲ್ಲಿ ಹಾಕೊಂಡಾಗ ಇರ್ತಕ್ಕಂಥ ಕೆಲಸ ಕಾರ್ಯಗಳು ಕೂಡ ನಾನಾ ರೀತಿಯ ವಿಘ್ನಗಳನ್ನ ಅನುಭವಿಸಬೇಕಾಗತ್ತೆ. ಇತರರ ಮಾತಿಗೆ ಮರುಳಾಗಬೇಡಿ. ಯಾರಾದ್ರೂ ಬೆಳ್ಳಗೆ ಮಾತಾಡಿದ್ರೆ ಸಾಕು ಮರುಳಾಗ್ಬಿಡ್ತಕ್ಕಂಥದ್ದು, ತೊಂದರೆಗೆ ಸಿಕ್ಕಾಕೊಳ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿದೆ. ಜಾಗ್ರತೆಯನ್ನು ವಹಿಸಿ. ಮನಃಶಾಂತಿ, ಪಿತ್ರಾರ್ಜಿತ ಆಸ್ತಿ ಲಭ್ಯವಾಗ್ತಕ್ಕಂಥ ಲಾಭವಾಗ್ತಕ್ಕಂಥ ಒಂದು ದಿನವಾಗುತ್ತೆ. ಆದರೆ ಆರೋಗ್ಯದ ಕಡೆ ಗಮನವನ್ನು ಹರಿಸಿ. ನಿಮ್ಮ ಶರೀರದಲ್ಲಿ ಉಷ್ಣಾಂಶ ಶೀತಾಂಶ ಸಮತೋಲನದಲ್ಲಿ ಕಾಪಾಡಿಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಅನಾರೋಗ್ಯ ಪೀಡಿತರಾಗಬೇಕಾಗತ್ತೆ. ಆರೋಗ್ಯದ ಕಡೆ ಗಮನವನ್ನು ಹರಿಸ್ತಕ್ಕಂಥ ಕೆಲಸವನ್ನು ಮಾಡಿ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಒಟು ಬ್ರಾಹ್ಮಣನಿಗೆ ಪಾದ ಪೂಜೆಯನ್ನ ಮಾಡಿ ಸ್ವಯಂ ಪಾಕವನ್ನು ನೀಡಿ ದೀರ್ಘದಾಂಡ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು
ಕಟಕ ರಾಶಿ. ಈ ಕಟಕ ರಾಶಿಯವರಿಗೆ ಈ ದಿನ ಯತ್ನ ಕಾರ್ಯಾನುಕೂಲ ಮಾಡ್ತಕ್ಕಂಥ ಕೆಲಸದಲ್ಲಿ ಬಹಳಷ್ಟು ಅನುಕೂಲಗಳನ್ನು ಪಡಿತಕ್ಕಂಥ ಒಂದು ದಿನವಾಗುತ್ತೆ. ಆದರೆ ಅಧಿಕವಾದ ಕೋಪ, ಮೂಗಿನ ಮೇಲೆ ಕೋಪ ಬರ್ತಕ್ಕಂಥ ಒಂದು ದಿನವಾಗುತ್ತೆ. ಕೋಪವನ್ನು ಕಂಟ್ರೋಲ್ ಮಾಡ್ಕೊಳ್ಳಿಲ್ಲ ಅಂತ ಅಂದರೆ ನಾನಾ ರೀತಿಯ ಸಮಸ್ಯೆಗಳನ್ನು ಈ ದಿನ ನೀವೇ ಹುಟ್ಟಾಕೋಬೇಕಾಗತ್ತೆ. ಅನ್ಯ ಜನರಲ್ಲಿ ದ್ವೇಷ, ಯಾರು ಗೊತ್ತೇ ಇಲ್ಲ, ದಾರಿಯಲ್ಲಿ ಎಲ್ಲೋ ನಡ್ಕೊಂಡು ಹೋಗ್ತಾ ಇರ್ತೀರಾ, ಎದುರುಗಡೆ ಬರ್ತಕ್ಕಂಥವರಲ್ಲಿ ದ್ವೇಷವನ್ನು ಸಾಧಿಸೋಕೆ ಮುಂದಾಗ್ತೀರಾ. ದ್ವೇಷವನ್ನು ಸಾಧಿಸಬೇಡಿ. ಕುಟುಂಬದಲ್ಲಿ ಅನರ್ಥಗಳಾಗ್ತಕ್ಕಂಥ ಸಾಧ್ಯತೆಗಳಿದೆ, ಮಿಸ್ಅಂಡರ್ಸ್ಟ್ಯಾಂಡ್ ಆಗ್ತಕ್ಕಂಥ ಸಾಧ್ಯತೆಗಳಿದೆ. ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ಎಲ್ಲೋ ಒಂದು ಕಡೆ ಋಣಬಾಧೆಗೆ ಸಿಕ್ಕಾಕೊಳ್ತಕ್ಕಂಥ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಕನಕದಾರ ಸ್ತೋತ್ರ ಪಾರಾಯಣವನ್ನ ಮಾಡಿ, ಕನ್ಯಾಮಣಿಗೆ ಪಾದಪೂಜೆಯನ್ನ ಮಾಡಿ, ದೀರ್ಘದಾಂಡ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ಸಿಂಹರಾಶಿ, ಈ ಸಿಂಹರಾಶಿಯವರಿಗೆ ಈ ದಿನ ಪುಣ್ಯಕ್ಷೇತ್ರ ದರ್ಶನ ಮಾಡ್ತಕ್ಕಂಥ ಒಂದು ಶುಭ ಯೋಗ, ಸುಖ ಭೋಜನ ಪ್ರಾಪ್ತಿ. ಯಾರ್ಯಾರು ಕೃಷಿ ಚಟುವಟಿಕೆಯಲ್ಲಿ ತೊಡಗಿದ್ದೀರೋ ಅಂತವರಿಗೆ ಬಹಳಷ್ಟು ಲಾಭ. ಬಾಕಿ ವಸೂಲಿಯನ್ನ ಮಾಡಲಿಕ್ಕೆ ಬಹಳಷ್ಟು ಓಡಾಟವನ್ನು ಮಾಡ್ತೀರಾ. ಕಾರ್ಯ ಸಾಧನೆಗಾಗಿ ಬಹಳಷ್ಟು ತಿರುಗಾಟ. ಧರ್ಮ ಕಾರ್ಯದಲ್ಲಿ ಆಸಕ್ತಿ ಹೆಚ್ಚಾಗ್ತಕ್ಕಂಥದ್ದು. ಪೂಜಾ ಹೋಮ ಹವನಾದಿಗಳಲ್ಲಿ ಭಾಗವಹಿಸ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ಈ ದಿನ ನೀವು ಮಾಡಬೇಕಾಗಿರತಕ್ಕಂಥ ಒಂದು ಪರಿಹಾರ, ಗೋಪೂಜೆಯನ್ನ ಮಾಡಿ, ಹಸು ಮತ್ತೆ ಕರುವಿಗೆ ಬೆಲ್ಲ ಬಾಳೆಹಣ್ಣನ್ನ ತಿನ್ನಿಸಿ, ದೀರ್ಘದಾಂಡ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ಕನ್ಯಾ ರಾಶಿ, ಈ ಕನ್ಯಾ ರಾಶಿಯವರಿಗೆ ಈ ದಿನ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ, ನೀವು ಎಷ್ಟು ಕಷ್ಟಪಡ್ತೀರೋ ಅಷ್ಟೇ ಪ್ರತಿಫಲವನ್ನ ಈ ದಿನ ಅನುಭವಿಸ್ತೀರಾ. ಆಲಸ್ಯವನ್ನ ಏನಾದ್ರೂ ಇಟ್ಟುಕೊಂಡ್ರೆ ಆಲಸ್ಯವೇ ನಿಮಗೂ ಕೂಡ ಲಭ್ಯವಾಗುತ್ತೆ. ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ವಿರೋಧಿಗಳಿಂದ ತೊಂದರೆಗೆ ಒಳಗಾಗಬೇಕಾಗತ್ತೆ. ಆರೋಗ್ಯದಲ್ಲಿ ಹೇರುಪೇರಾಗ್ತಕ್ಕಂಥ ಸಾಧ್ಯತೆ. ಆದರೆ ಸಾಯಂಕಾಲದ ಸಮಯಕ್ಕೆ ಅನಿರೀಕ್ಷಿತ ದ್ರವ್ಯ ಲಾಭ ನೀವು ಅಂದುಕೊಂಡೇ ಇರಲ್ಲ. ಯಾವುದೋ ಒಂದು ಮೂಲದಿಂದ ಧನ ಆಗಮನವಾಗ್ತಕ್ಕಂಥದ್ದು ಕೂಡ ಕಂಡು ಬರುತ್ತೆ. ಸಾರ್ವಜನಿಕ ಕ್ಷೇತ್ರದಲ್ಲಿ ಮುನ್ನಡೆ ಆಗ್ತಕ್ಕಂಥದ್ದು, ಮನ್ನಣೆ ಲಭ್ಯವಾಗ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರುತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಓಂ ಗಣೇಶಾಯ ನಮಃ ಈ ಮಂತ್ರವನ್ನ 48 ಬಾರಿ ಜಪವನ್ನ ಮಾಡಿ, ಉತ್ತರಾಭಿಮುಖವಾಗಿರ್ತಕ್ಕಂಥ ಗಣೇಶನಿಗೆ 21 ಗರಿಕೆಗಳನ್ನ ಅರ್ಪಣೆಯನ್ನ ಮಾಡಿ, ದೀರ್ಘದಾಂಡ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಓಕೆ ಗುರುಜಿ, ಶಿವರುದ್ರಮ್ಮ ಅವ್ರು ಕರೆ ಮಾಡಿದ್ದಾರೆ ದಾವಣಗೆರೆಯಿಂದ. ನಮಸ್ತೆ. ಹಲೋ, ನಮಸ್ತೆ ಮಾ, ಹೇಳಿಮ್ಮ ಯಾರ ಬಗ್ಗೆ ಕೇಳಬೇಕು? ಹಲೋ, ಹೇಳಿಮ್ಮ ಯಾರ ಬಗ್ಗೆ ಕೇಳಬೇಕು? ನಾನು ನಮ್ಮ ಮನೆಯವ್ರ ಬಗ್ಗೆ ಕೇಳಬೇಕಿತ್ತು. ಓಕೆ ಮಾ, ಮಾತಾಡಿ ಗುರುಜಿ ಹತ್ರ. ಅಮ್ಮ ನಮಸ್ಕಾರ ತಾಯಿ. ನಮಸ್ಕಾರ ಗುರುಗಳೇ. ಯಜಮಾನ್ರ ಹೆಸರು ಹೇಳಿಮ್ಮ. ಪ್ರಸನ್ನ ಕುಮಾರ್ ಅಂತ, ಹುಟ್ಟಿದ ಹೆಸರು ಋಷಭೇಂದ್ರ ಅಂತ ಬರುತ್ತೆ. ಸರಿಮ್ಮ, 1 ರಿಂದ 12ರಲ್ಲಿ ಒಂದು ಸಂಖ್ಯೆ ಹೇಳಿ ತಾಯಿ. 8. ಸರಿಮ್ಮ, ನಿಮ್ಮ ಮನೆ ದೇವ್ರು ಯಾವುದಮ್ಮ? ಸುಳೆಕೆರೆ ಸಿದ್ದಪ್ಪ. ಮತ್ತೊಮ್ಮೆ ಹೇಳಿ. ಸುಳೆಕೆರೆ ಸಿದ್ದಪ್ಪ. ಸಿದ್ದಪ್ಪ ಏನ್ ಮಾಡ್ಕೊಂಡಿದ್ದಾರಮ್ಮ ಯಜಮಾನ್ರು? ಅವರು ಹೂವಿನ ವ್ಯಾಪಾರ. ಖಂಡಿತವಾ ನೋಡೋಣ. ನೀವು ಹೇಳಿರ್ತಕ್ಕಂಥ ಒಂದು ಸಂಖ್ಯೆ ಪ್ರಕಾರ ನಾನು ತಾಳೆಗರಿ ಪ್ರಶ್ನೆಗೆ ಹೋಗ್ತಾ ಇದ್ದೇನೆ. ನೋಡೋಣ ಏನಕ್ಕೋಸ್ಕರ ಕರೆ ಮಾಡಿದ್ದೀರಾ, ಏನು ಸಮಸ್ಯೆ ಇದೆ ಅನ್ನೋದನ್ನು ನಾವು ನೋಡೋಣ. ಗುರುಗಳೇ, ಬಹಳಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾರೆ, ಆದರೆ ಬಹಳಷ್ಟು ನಷ್ಟಗಳನ್ನು ಕೂಡ ಅನುಭವಿಸ್ತಾ ಇದ್ದಾರೆ. ಇರ್ತಕ್ಕಂಥ ಹಣವನ್ನೆಲ್ಲ ಖರ್ಚು ಮಾಡ್ಕೊಂಡ್ಬಿಡ್ತಾರೆ. ಮತ್ತು ಒಂದು ಸಾರಿ ಇದ್ದ ಹಾಗೆ ಇನ್ನೊಂದು ಸಾರಿ ಇವರಿಗೆ ಮನಸ್ಸು ಇರಲ್ಲ. ಇಲ್ಲದೇ ಇರತಕ್ಕಂಥ ಆಲೋಚನೆಯನ್ನು ಮಾಡ್ತಾರೆ. ಜೊತೆಗೆ ಶತ್ರುಗಳು ಕೂಡ ಆಗಾಗ ಅವರಿಗೆ ತೊಂದರೆಯನ್ನು ಕೊಡ್ತಾ ಇದ್ದಾರೆ. ಹೇಳಿದ್ದನ್ನೇನೂ ಸರಿಯಾಗಿ ಇವರು ಕೇಳಲ್ಲ. ಏನು ಮಾಡಬೇಕು, ಯಾವ ರೀತಿ ಇವರನ್ನು ನಾವು ವ್ಯವಸ್ಥಿತವಾಗಿ ಅನುಕೂಲದ ರೀತಿಯಲ್ಲಿ ನಡೆಸಬೇಕು ಅನ್ನೋ ಪ್ರಶ್ನೆಯನ್ನು ಹಿಡ್ಕೊಂಡು ಕರೆ ಮಾಡಿದ್ದೀರಾ, ಹೌದಾ ಅಥವಾ ಇಲ್ವಾ? ಹೌದೌದು. ಮೊದಲು ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ, ಪೆನ್ನು ಪೇಪರ್ ಇದ್ರೆ ಬರ್ಕೊಳ್ಳಿ ಅಮ್ಮ. ಇವರ ಜಾತಕದ ಪ್ರಕಾರ ಏನಾಗುತ್ತೆ, ಕರ್ಮ ಸ್ಥಾನಾಧಿಪತಿ ಆಗಿರ್ತಕ್ಕಂಥ ಶುಕ್ರ ಗುರುವಿನ ಕ್ಷೇತ್ರದಲ್ಲಿ ಇರುವುದರಿಂದ ಈ ರೀತಿ ಆಗ್ತಕ್ಕಂಥದ್ದು. ಪ್ರತಿ ಗುರುವಾರ ದಕ್ಷಿಣ ಮೂರ್ತಿಯ ದೇವಾಲಯಕ್ಕೆ ಹೋಗಿ ನಮಸ್ಕಾರವನ್ನ ಮಾಡ್ತಕ್ಕಂಥದ್ದು. ಪ್ರತಿ ಶುಕ್ರವಾರ ಹತ್ತಿರದಲ್ಲೇ ಇರ್ತಕ್ಕಂಥ ಅಮ್ಮನಮರ ದೇವಾಲಯಕ್ಕೆ ಹೋಗಿ ಇವರ ಹೆಸರಲ್ಲಿ ಕುಂಕುಮಾರ್ಚನೆಯನ್ನು ಮಾಡ್ತಕ್ಕಂಥದ್ದು. ಸಾಧ್ಯವಾದರೆ ಗುರು ಶಾಂತಿ, ಶುಕ್ರ ಶಾಂತಿ ಇದು ಎರಡನ್ನೂ ಕೂಡ ಆಚರಣೆಯನ್ನು ಮಾಡಿ ಅದರಲ್ಲಿ ಬರ್ತಕ್ಕಂಥ ರಕ್ಷೆಯನ್ನು ಪ್ರತಿನಿತ್ಯ ಹಣೆಯಲ್ಲಿ ಧರಿಸ್ಕೊಳ್ತಕ್ಕಂಥದ್ದು. ಜೊತೆಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗಬೇಕು ಅಂದರೆ ಜನಾಕರ್ಷಣ ಯಂತ್ರ, ಧನಾಕರ್ಷಣ ಯಂತ್ರವನ್ನು ಪ್ರತಿಷ್ಠಾಪನೆಯನ್ನು ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿಸಿ. ಖಂಡಿತವಾಗಿ ಅನುಕೂಲಗಳಾಗತ್ತೆ. ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಒಳ್ಳೇದಾಗ್ಲಿ ತಾಯಿ. ಓಕೆ ಮಾ, ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ಮತ್ತೊಂದು ಕರೆ ಸಿದ್ಧವಾಗಿದೆ. ಕರುಣಾ ಕರೆ ಮಾಡಿದ್ದಾರೆ ರಾಯಚೂರಿನಿಂದ. ನಮಸ್ತೆ. ನಮಸ್ತೆ. ಹೇಳಿ, ಯಾರ ಬಗ್ಗೆ ಕೇಳಬೇಕು? ನಮ್ಮ ಅಕ್ಕನ ಮಗಳ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್. ಓಕೆ ಮಾ, ಮಾತಾಡಿ ಗುರುಜಿ ಹತ್ರ. ಅಮ್ಮ ನಮಸ್ಕಾರ ತಾಯಿ. ನಮಸ್ತೆ ಗುರುಜಿ. ನಿಮ್ಮ ಅಕ್ಕನ ಮಗಳ ಹೆಸರನ್ನ ಹೇಳಿ. ಸೀಮಾ. ಸೀಮಾ. ನಿಮ್ಮ ಒಂದು ಮನೆ ದೇವರು ಯಾವುದಮ್ಮ? ಸೂಗ್ರೇಶ್ವರ.
ಸರಿಮ್ಮ, 1ರಿಂದ 12ರಲ್ಲಿ ಒಂದು ಸಂಖ್ಯೆ ಹೇಳಿ. 9. ಸೀಮಾ ಅವರು ಏನು ಮಾಡ್ಕೊಂಡಿದ್ದಾರೆ? ಸಾಫ್ಟ್ವೇರ್ ಇಂಜಿನಿಯರ್ ಇದ್ದಾರೆ. ಖಂಡಿತವಾಗಿ ನೋಡೋಣ. ನೀವು ಹೇಳಿರ್ತಕ್ಕಂಥ ಸಂಖ್ಯೆಯ ಪ್ರಕಾರ ನಾನು ರಾಶಿ ಪ್ರಶ್ನೆಗೆ ಹೋಗ್ತಾ ಇದ್ದೇನೆ. 1 2 3 4 5 6 7 8 9. 1 2 3 4 5 6 7 8. ಮದುವೆಗೆ ಪ್ರಯತ್ನವನ್ನ ಪಡ್ತಾ ಇದ್ದೀರಮ್ಮ? ಹೌದು ಸರ್, ಹೌದು. ಎಲ್ಲೂ ಕೂಡ ಹಾಕ್ತಾ ಇಲ್ಲ. ಒಂದು ಸಂಬಂಧ ಆಗಿತ್ತು ಸರ್, ಅದು ಮುರಿದೋಗ್ಬಿಡ್ತು. ಎಂಗೇಜ್ಮೆಂಟ್ ಆಗಿದ್ದಿಲ್ಲ, ಮಾತುಕತೆ ಆಗಿತ್ತು. ರಾಶಿ ಪ್ರಶ್ನೆಯಲ್ಲಿ ಅದನ್ನೇ ಹೇಳತ್ತೆ, ಮಾಂಗಲ್ಯಾಧಿಪತಿಯಾಗಿರ್ತಕ್ಕಂಥ ಕುಜನ ಬಲ ಅಂತಕ್ಕಂಥದ್ದಿಲ್ಲ. ಇದಕ್ಕೋಸ್ಕರನೇ ಆಗಿರುವುದೂ ಕೂಡ ನಿಂತು ಹೋಗಿರ್ತಕ್ಕಂಥ ಸಾಧ್ಯತೆ. ಎಷ್ಟೇ ಪ್ರಯತ್ನವನ್ನು ಪಟ್ಟರೂ ಕೂಡ ಒಳ್ಳೆ ಸಂಬಂಧಗಳು ಲಭ್ಯವಾಗಲ್ಲ. ಇದಕ್ಕೆ ಮೊದಲು ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಇಷ್ಟೇ: ದುರ್ಗಾ ಹೋಮ, ಸ್ಕಂದ ಹೋಮ, ಕುಜಶಾಂತಿ, ರಾಹುಶಾಂತಿ ಹೋಮವನ್ನು ನಿಯಮಬದ್ಧವಾಗಿ ಆಚರಣೆಯನ್ನು ಮಾಡಿ ಅದರಲ್ಲಿ ಬರ್ತಕ್ಕಂಥ ರಕ್ಷೆಯನ್ನು ಪ್ರತಿನಿತ್ಯ ಹಣೆಯಲ್ಲಿ ಧರಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿಸಿ, ಒಂದು ಅವಳವನ್ನು ಪೆಂಡೆಂಟ್ ಆಗಿ ಅಥವಾ ರಿಂಗ್ ಆಗಿ ಅಂದರೆ ಅದನ್ನು ಹಾಕ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿಸಿ. ಅತಿ ಶೀಘ್ರವಾಗಿ ಮಾಂಗಲ್ಯ ಭಾಗ್ಯ ಪ್ರಾಪ್ತಿಯಾಗತ್ತೆ. ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಒಳ್ಳೇದಾಗ್ಲಿ ತಾಯಿ. ಓಕೆ, ಧನ್ಯವಾದ ಕರುಣಾ ಅವರೇ ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ಇನ್ನುಳಿದ 6 ರಾಶಿಗಳ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂತ ತಿಳಿಸಿ ಗುರುಜಿ. ಇನ್ನು ತುಲಾರಾಶಿ. ಈ ತುಲಾರಾಶಿಯವರಿಗೆ ಈ ದಿನ ಮಾತಾಪಿತೃವಿನಲ್ಲಿ ಪ್ರೀತಿ ವಾತ್ಸಲ್ಯ ಅಧಿಕವಾಗ್ತಕ್ಕಂಥದ್ದು ಕಂಡುಬರುತ್ತೆ. ಆದರೆ ನೀವು ಮಾಡ್ತಕ್ಕಂಥ ವ್ಯವಹಾರದಲ್ಲಿ ಬಹಳಷ್ಟು ಏರುಪೇರನ್ನ ಈ ದಿನ ನೀವು ಅನುಭವಿಸಬೇಕಾಗತ್ತೆ. ಮನಕ್ಲೇಶ ಮಾಧ್ಯಾಹ್ನಿಕ ಸಮಯಕ್ಕೆ ಅಂದರೆ ಮಧ್ಯಾಹ್ನಕ್ಕೆ ಮನಕ್ಲೇಶ, ಮನಸ್ಸನ್ನು ಕೆಡಿಸ್ಕೊಂಡ್ಬಿಡ್ತೀರಾ. ಮನಸ್ಸನ್ನು ಏಕಾಗ್ರತೆಗೆ ತರ್ತಕ್ಕಂಥ ಕೆಲಸವನ್ನು ಮಾಡಿ ಸ್ವಲ್ಪ ಹಣ ಬಂದರೂ ಕೂಡ ಉಳಿಯಲ್ಲ, ಬಹಳಷ್ಟು ಖರ್ಚು ಮಾಡ್ಕೊಂಡ್ಬಿಡ್ತೀರಾ. ಉಳಿತಾಯದ ಬಗ್ಗೆ ಗಮನವನ್ನು ಹರಿಸಿ ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ಓಂ ದುರ್ಗಾಯೇ ನಮಃ ಈ ಮಂತ್ರವನ್ನ 48 ಬಾರಿ ಜಪವನ್ನ ಮಾಡಿ 8 ಜನ ಸುಮಂಗಲಿಯರಿಗೆ ಅರಿಶಿನ ಕುಂಕುಮಗಳನ್ನು ಕೊಟ್ಟು ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ವೃಶ್ಚಿಕ ರಾಶಿ. ಈ ವೃಶ್ಚಿಕ ರಾಶಿಯವರಿಗೆ ಈ ದಿನ ವ್ರತ ಧನಹಾನಿ. ಸುಮ್ಮನೆ ಹಣವನ್ನು ಖರ್ಚು ಮಾಡ್ಕೊಂಡ್ಬಿಡ್ತೀರಾ. ಇರ್ತಕ್ಕಂಥ ಹಣವನ್ನ ಖರ್ಚು ಮಾಡ್ಕೊಳ್ತಕ್ಕಂಥದ್ದಕ್ಕೆ ಮುಂದಾಗ್ತೀರಾ. ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ಶತ್ರು ಭಯ, ಆ ಶತ್ರುಗಳು ಏನ್ ಮಾಡ್ಬಿಡ್ತಾರೋ ಅನ್ನೋ ಭಯ ನಿಮ್ಮಲ್ಲಿ ಆವರಿಸ್ಕೊಂಡಿರುತ್ತೆ. ಇಲ್ಲ ಸಲ್ಲದ ತಕರಾರುಗಳು ಈ ದಿನ ಉಲ್ಬಣವಾಗ್ತಕ್ಕಂಥ ಸಾಧ್ಯತೆಗಳಿದೆ. ಪರಸ್ಥಳ ವಾಸವನ್ನ ಮಾಡಬೇಕಾಗತ್ತೆ. ಯಾರನ್ನ ಮಿತ್ರರು ಅಂತ ತಿಳ್ಕೊಂಡಿರ್ತೀರೋ ಅವರೇ ಈ ದಿನ ನಿಮಗೆ ತೊಂದರೆಯನ್ನ ಕೊಡ್ತಾರೆ. ಎಚ್ಚರವನ್ನು ವಹಿಸಿ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ಓಂ ಸುದರ್ಶನಾಯ ನಮಃ ಈ ಮಂತ್ರವನ್ನ 108 ಬಾರಿ ಜಪವನ್ನ ಮಾಡಿ ವಿಷ್ಣು ಆಲಯಕ್ಕೆ ಹೋಗಿ 12 ಪ್ರದಕ್ಷಿಣಾ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ಧನುಸ್ಸು ರಾಶಿ. ಈ ಧನುಸ್ಸು ರಾಶಿಯವರಿಗೆ ಈ ದಿನ ಹಿತಶತ್ರುಗಳಿಂದ ತೊಂದರೆ. ಯಾರನ್ನ ಹಿತರರು ಅಂತ ನೀವು ತಿಳ್ಕೊಂಡಿರ್ತೀರೋ ಅವರೇ ತೊಂದರೆಯನ್ನ ಮಾಡ್ತಾರೆ. ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ಯಾರನ್ನೂ ಕೂಡ ಹೆಚ್ಚಿಗೆ ನಂಬಬೇಡಿ. ಮನಸ್ಸಿನಲ್ಲಿ ಏನೋ ಒಂದು ರೀತಿಯ ಭಯ ಭೀತಿ ಈ ದಿನ ನಿಮಗೆ ಆವರಿಸ್ಕೊಂಡಿರುತ್ತೆ. ಅಕಾಲ ಭೋಜನ, ಸಕಾಲಕ್ಕೆ ಆಹಾರವನ್ನು ಸ್ವೀಕರಿಸೋಕೆ ಸಾಧ್ಯ ಆಗಲ್ಲ. ಎಷ್ಟೇ ಹಣ ಇಟ್ಕೊಂಡಿರಿ ಇವತ್ತು ಸಕಾಲಕ್ಕೆ ಆಹಾರವನ್ನು ಸ್ವೀಕರಿಸೋಕೆ ಸಾಧ್ಯ ಆಗಲ್ಲ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ಓಂ ಪವಮಾನಾಯ ನಮಃ ಈ ಮಂತ್ರವನ್ನ 108 ಬಾರಿ ಜಪವನ್ನ ಮಾಡಿ ದಕ್ಷಿಣಾಭಿಮುಖವಾಗಿರ್ತಕ್ಕಂಥ ಆಂಜನೇಯನಿಗೆ ನಾಟಿ ತುಳಸಿಯನ್ನ ಅರ್ಪಣೆಯನ್ನ ಮಾಡಿ ದೀರ್ಘದಾಂಡ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ಮಕರ ರಾಶಿ. ಈ ಮಕರ ರಾಶಿಯವರಿಗೆ ಈ ದಿನ ಅನ್ಯ ಜನರಲ್ಲಿ ವೈಮನಸ್ಸು. ಪಾಪ ಯಾರೋ ಗೊತ್ತೇ ಇಲ್ಲ ಹೊಸಬರು, ಅಂಥವರ ಮೇಲೆ ವೈಮನಸ್ಸು, ಕೋಪ, ತಾಪ ಇವೆಲ್ಲವನ್ನೂ ಕೂಡ ತೋರಿಸ್ತಕ್ಕಂಥ ಒಂದು ದಿನವಾಗತ್ತೆ. ಬಂಧುಗಳಲ್ಲಿ ನಿಷ್ಠೂರಗಳನ್ನು ಕೂಡ ಮಾಡ್ಕೊಂಡ್ಬಿಡ್ತೀರಾ. ಈ ನೆಮ್ಮದಿ ಇಲ್ಲದ ಜೀವನ ಮಾಡ್ಕೊಂಡ್ಬಿಡ್ತೀರಾ. ಈ ದಿನ ಕೋಪ ಕಮ್ಮಿ ಮಾಡ್ಕೊಳ್ಳಿ. ಕೋಪ ಕಮ್ಮಿ ಮಾಡ್ಕೊಳ್ಳಿಲ್ಲ ಅಂದ್ರೆ ನಾನಾ ರೀತಿಯ ತೊಂದರೆಗಳನ್ನ ನೀವೇ ಉತ್ಪತ್ತಿಯನ್ನ ಮಾಡ್ಕೊಳ್ತಕ್ಕಂಥದ್ದು ಕಂಡು ಬರುತ್ತೆ. ಮಾನಸಿಕವಾಗಿ ವೇದನೆಗೆ ಒಳಗಾಗ್ಬಿಡ್ತೀರಾ. ದುರಾಲೋಚನೆ ಈ ಎರಡನ್ನೂ ಕೂಡ ಮಾಡ್ತಕ್ಕಂಥದ್ದು. ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಯನ್ನ ಮಾಡ್ತಕ್ಕಂಥದ್ದಾಗತ್ತೆ. ಕೆಟ್ಟದನ್ನ ಆಲೋಚನೆಯನ್ನ ಮಾಡಬೇಡಿ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಈ ಮಂತ್ರವನ್ನ 108 ಬಾರಿ ಜಪವನ್ನ ಮಾಡಿ ವಿಷ್ಣು ಆಲಯಕ್ಕೆ ಹೋಗಿ ಸಿಹಿ ಪದಾರ್ಥವನ್ನ ನೈವೇದ್ಯವನ್ನ ಮಾಡಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ವಿನಿಯೋಗವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ಕುಂಭರಾಶಿ. ಈ ಕುಂಭರಾಶಿಯವರಿಗೆ ಈ ದಿನ ಸಮಾಜದಲ್ಲಿ ಗೌರವ, ಮನ್ನಣೆ, ಸನ್ಮಾನಗಳು ನಿಮಗೆ ಲಭ್ಯವಾಗುತ್ತೆ. ಆದರೆ ಕಾರ್ಯದಲ್ಲಿ ವಿಳಂಬ. ನೀವು ಮಾಡ್ತಕ್ಕಂಥ ಕೆಲಸ ಕಾರ್ಯದಲ್ಲಿ ಸ್ವಲ್ಪ ವಿಳಂಬ, ನಿಧಾನಗತಿ ಅಂತಕ್ಕಂಥದ್ದು ಸಾಗತ್ತೆ. ಆದರೆ ಹಣಕಾಸಿನ ತೊಂದರೆ ಈ ದಿನ ನಿಮ್ಮನ್ನ ಕಾಡುತ್ತೆ. ಕಾರ್ಯ ವಿಘಾತ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳನ್ನು ಕೂಡ ನೀವು ಅನುಭವಿಸಬೇಕಾಗತ್ತೆ. ಸ್ವಲ್ಪ ಜಾಗ್ರತೆಯನ್ನು ವಹಿಸಿ.
ಯಾರ್ಯಾರು ಷೇರು ವ್ಯವಹಾರಗಳಲ್ಲಿ ತೊಡಗಿದ್ದೀರೋ ಕುಂಭರಾಶಿಯವರು ಇವತ್ತು ಮೋಸಕ್ಕೆ ಒಳಗಾಗಬೇಕಾಗತ್ತೆ. ಜಾಗೃತೆಯನ್ನು ವಹಿಸಿ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಹನುಮ ಚಾಲೀಸ ಪಾರಾಯಣವನ್ನ ಮಾಡಿ ಆಂಜನೇಯನಿಗೆ 108 ವಿಳ್ಯೆದೆಲೆ ಹಾರವನ್ನ ಹಾಕಿ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ಮೀನರಾಶಿ, ಈ ಮೀನರಾಶಿಯವರಿಗೆ ಈ ದಿನ ಮಾಡುವ ಕೆಲಸ ಕಾರ್ಯದಲ್ಲಿ ಬಹಳಷ್ಟು ವಿಘ್ನಗಳನ್ನು ಅನುಭವಿಸಬೇಕಾಗತ್ತೆ. ಸ್ಥಳ ಬದಲಾವಣೆಯನ್ನ ಮಾಡಲಿಕ್ಕೆ ಬಹಳಷ್ಟು ಆಲೋಚನೆಯನ್ನ ಮಾಡ್ತೀರಾ. ದೇಹದಲ್ಲಿ ಆಲಸ್ಯ ಅಂತಕ್ಕಂಥದ್ದಿರುತ್ತೆ. ದೊಡ್ಡವರು ಹೇಳ್ತಾರೆ ಆಲಸ್ಯಂ ಅಮೃತಂ ವಿಷಂ. ಆಲಸ್ಯವನ್ನ ಇಟ್ಕೋಬೇಡಿ. ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಅದಕ್ಕೆ ಪ್ರತಿಫಲ ಅಂತಕ್ಕಂಥದ್ದು ಕಂಡು ಬರುತ್ತೆ. ಪ್ರಿಯ ಜನರ ಭೇಟಿಯನ್ನ ಮಾಡ್ತಕ್ಕಂಥ ಒಂದು ಶುಭ ಯೋಗ, ಅಧಿಕ ಲಾಭಗಳು ಆವಾಗ ನಿಮಗೆ ಲಭ್ಯವಾಗುತ್ತೆ. ಯಾರ್ಯಾರು ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದೀರೋ ಅಂಥವರಿಗೆ ಸ್ವಲ್ಪ ವಿದ್ಯಾಭ್ಯಾಸದಲ್ಲಿ ತೊಂದರೆಗಳ ಆಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಬಡ ಮಕ್ಕಳಿಗೆ, ಕಣ್ಣಿಲ್ಲದೆ ಇರತಕ್ಕಂಥ ಅಂಧ ಮಕ್ಕಳಿಗೆ ಕೈಲಾದ ಸೇವೆಯನ್ನ ಮಾಡಿ ಅಥವಾ ಅನ್ನದಾನವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಓಕೆ ಗುರುಜಿ, ಭಾರತಿ ಕರೆ ಮಾಡಿದ್ದಾರೆ ಬೆಂಗಳೂರಿನಿಂದ. ನಮಸ್ತೆ. ನಮಸ್ತೆ ಮೇಡಮ್. ಹೇಳಿಮ್ಮ, ಯಾರ ಬಗ್ಗೆ ಕೇಳಬೇಕು? ನಮ್ಮ ಯಜಮಾನ್ರ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಮಾತಾಡಿ ಗುರುಜಿ ಹತ್ರ. ಅಮ್ಮ ನಮಸ್ಕಾರ ತಾಯಿ. ನಮಸ್ಕಾರ ಗುರುಜಿ. ಯಜಮಾನ್ರ ಹೆಸರು ಹೇಳಿಮ್ಮ. ಅವ್ರ ಹೆಸರು ರವಿಕುಮಾರ್ ಅಂತ ಅನ್ಬಿಟ್ಟು. ರವಿಕುಮಾರ್. 1 ರಿಂದ 12ರಲ್ಲಿ ಒಂದು ಸಂಖ್ಯೆ ಹೇಳಿ ತಾಯಿ. 5. ನಿಮ್ಮ ಮನೆ ದೇವರು ಯಾವ್ದಮ್ಮ? ಆಂಜನೇಯ. ರವಿಕುಮಾರ್ ಅವರು ಏನ್ ಮಾಡ್ಕೊಂಡಿದಾರಮ್ಮ? ಅವರು ಒಂದು ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರಾ? ಖಂಡಿತ ನೀವು ಹೇಳಿರ್ತಕ್ಕಂಥ ಒಂದು ಸಂಖ್ಯೆ ಪ್ರಕಾರ ನಾನು ಗುಲಗಂಜಿ ಪ್ರಶ್ನೆಗೆ ಹೋಗ್ತಾ ಇದ್ದೇನೆ. ನೋಡೋಣ ಏನು ಹೇಳುತ್ತೆ. ಗುಲಗಂಜಿ ಪ್ರಶ್ನೆಯನ್ನು ನಾವು ನೋಡಿದಾಗ 1, 2, 3, 4, 5, 6 ಗುರುಗಳೇ ಕೆಲಸಕ್ಕೆ ಹೋಗ್ತಾರೆ ನಿಜ, ಕೈಗೆ ಬಂದಿದ್ದು ಬಾಯಿಗೆ ಬರಲ್ಲ, ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಅಂತಕ್ಕಂಥದ್ದಿಲ್ಲ. ಇದೇ ರೀತಿ ಆದರೆ ಮುಂದೆ ಜೀವನ ಸಮಸ್ಯೆಗಳು ಅಂತಕ್ಕಂಥದ್ದಾಗತ್ತೆ. ಕುಟುಂಬ ಅಭಿವೃದ್ಧಿಯತ್ತ ಹೋಗ್ತಾ ಇಲ್ಲ. ಏನು ಮಾಡಬೇಕು? ಆಗಾಗ ಬಹಳಷ್ಟು ಚಂಚಲ ಸ್ವಭಾವದ ವ್ಯಕ್ತಿ ಆಗ್ತಾರೆ. ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇದೇ ನಿಮ್ಮ ಪ್ರಶ್ನೆಯನ್ನು ಹಿಡ್ಕೊಂಡು ಕರೆ ಮಾಡಿದ್ದೀರಾ, ಹೌದಾ ಅಥವಾ ಇಲ್ವಾ? ಹೌದು ಹೌದು ಗುರುಜಿ, ಖಂಡಿತ ಹೌದು. ಯೋಚನೆ ಮಾಡ್ತಕ್ಕಂಥದ್ದು ಬೇಡಮ್ಮ. ಮೊದಲು ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ, ಪೆನ್ನು ಪೇಪರ್ ಇದ್ರೆ ಬರ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಲಕ್ಷ್ಮೀನಾರಾಯಣ ಹೋಮವನ್ನ, ಲಕ್ಷ್ಮೀನಾರಾಯಣ ಜಪವನ್ನ ನಿಯಮಬದ್ಧವಾಗಿ ಆಚರಣೆಯನ್ನ ಮಾಡಿ ಅದರಲ್ಲಿ ಬರ್ತಕ್ಕಂಥ ರಕ್ಷೆಯನ್ನ ಪ್ರತಿನಿತ್ಯ ಹಣೆಯಲ್ಲಿ ಧರಿಸ್ಕೋತಾ ಬನ್ನಿ. ಖಂಡಿತವಾಗಿ ಹಂತ ಹಂತವಾಗಿ ಅಭಿವೃದ್ಧಿಯತ್ತ ಬರ್ತೀರಾ. ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಒಳ್ಳೇದಾಗ್ಲಿ ತಾಯಿ. ಓಕೆ ಮಾ, ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ಜಾತಕ ದೋಷ ಅನ್ನುವಂಥದ್ದು ಎಲ್ರಿಗೂ ಬರದೇ ಇದ್ರೂ ಹಲವರಲ್ಲಿ ಈ ಒಂದು ಸಮಸ್ಯೆನ ನೋಡ್ತಾ ಹೋಗ್ತೀವಿ. ಕೆಲವರಲ್ಲಿ ಜಾತಕದಲ್ಲಿ ದೋಷ ಇದ್ರೆ ಶುಭ ಕಾರ್ಯಗಳು ನಡೆಯೋದಿಲ್ಲ, ಒಂದಷ್ಟು ಕೆಲಸ ಕಾರ್ಯಗಳಿಗೆ ಸಾಕಷ್ಟು ತಡೆಯನ್ನ ಉಂಟು ಮಾಡ್ತಾ ಇರುತ್ತೆ. ಜಾತಕ ದೋಷ ಅಂದ್ರೇನು, ಇದನ್ನ ಯಾವ ರೀತಿಯಾಗಿ ನಿವಾರಣೆ ಮಾಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ತಿಳಿಸಿ ಗುರುಜಿ. ಮುಖ್ಯವಾಗಿ ಜಾತಕ ಅಂತಕ್ಕಂಥದ್ದು ನಮಗೆ ಕನ್ನಡಿ ಇದ್ದಾಗ ಶುಭ ಅಶುಭ ಫಲಗಳನ್ನು ತಿಳಿಸ್ತಕ್ಕಂಥದ್ದು. ಎಷ್ಟೋ ಜನ ಹೇಳ್ತಾರೆ ಅಯ್ಯೋ ಈ ಜಾತಕ ಎಲ್ಲ ಸುಳ್ಳು ಹಾಗೆ ಹೀಗೆ ಅಂತ. ಆದರೆ ಅನುಕೂಲಗಳು ಬಂದಾಗ ಮಾತ್ರ ಓಹೋ ನನಗೆ ಶುಕ್ರದಶೆ ನಡೀತಾ ಇದೆ, ನಾನು ಹಂತವಾಗಿ ಬೆಳೀತಾ ಇದ್ದೀನಿ ಅಂತ ಅನ್ಕೋತಾರೆ. ನನಗೆ ಶುಕ್ರದಶೆ ಇರೋದ್ರಿಂದ ಇದೆಲ್ಲ ಆಯಿತು ಅಂತ ಅನ್ಕೋತಾರೆ. ಒಳ್ಳೆದನ್ನು ಬಂದಾಗ ಮಾತ್ರ ಜಾತಕ ಅನುಕೂಲ ಮಾಡ್ತು ಅಂತ ಹೇಳ್ತಾರೆ. ಕೆಟ್ಟದ್ದು ಬಂದಾಗ ಅಯ್ಯೋ ಗ್ರಹಚಾರ ಕೆಟ್ಟೋಗಿದೆ ಅಂತ ಹೇಳ್ತಾರೆ. ಆದರೆ ನಾನು ಒಂದು ವಿಚಾರವನ್ನು ನಾನು ಹೇಳ್ತೇನೆ. ಮುಖ್ಯವಾಗಿ ಲಗ್ನದಿಂದ ನಾವು ಲೆಕ್ಕಾಚಾರವನ್ನು ಮಾಡ್ತೀವಿ. ಲಗ್ನ ಅದು ಯಾವುದೇ ಲಗ್ನ, 12 ರಾಶಿಗಳಲ್ಲಿ ಅದು ಮೇಷದಿಂದ ಮೀನದವರೆಗೆ ಯಾವುದೇ ಲಗ್ನವಾದರೂ ಸಹಿತ ಲಗ್ನದಿಂದ ಲೆಕ್ಕಾಚಾರ. ಲಗ್ನವನ್ನು ತನುಸ್ಥಾನ ಅಂತ ಕರಿತೇವೆ. ಲಗ್ನದಿಂದ 2ನೇ ಮನೆ ಧನಸ್ಥಾನ, 3ನೇ ಮನೆ ಸಹಜ ಸ್ಥಾನ, 4ನೇ ಮನೆ ಸುಖ ಸ್ಥಾನ, 5ನೇ ಮನೆ ಸಂತಾನ ಸ್ಥಾನ, 6ನೇ ಮನೆ ಶತ್ರುಸ್ಥಾನ, 7ನೇ ಮನೆ ಜಯಸ್ಥಾನ, 8ನೇ ಮನೆ ಮೃತ್ಯುಸ್ಥಾನ, 9ನೇ ಮನೆ ಭಾಗ್ಯಸ್ಥಾನ, 10ನೇ ಮನೆ ಕರ್ಮಸ್ಥಾನ. ಕರ್ಮ ಅಂದರೆ ಉದ್ಯೋಗ ಕೆಲಸ. ಅಂದರೆ 11ನೇ ಮನೆ ಲಾಭಸ್ಥಾನ, 12ನೇ ಮನೆ ವ್ಯಯಸ್ಥಾನ. ಯಾವ ಯಾವ ಸ್ಥಾನಗಳಲ್ಲಿ ಯಾವ ಯಾವ ಗ್ರಹಗಳಿದ್ದಾರೆ ಅನ್ನೋದನ್ನ ಇಟ್ಕೊಂಡು ವ್ಯವಸ್ಥಿತವಾಗಿ ಆ ಜಾತಕದಲ್ಲಿ, ಉದಾಹರಣೆ ಕರ್ಮಸ್ಥಾನಾಧಿಪತಿ ಅಂದರೆ 10ನೇ ಮನೆಗೆ ಅಧಿಪತಿಯಾಗಿರ್ತಕ್ಕಂಥವನು ವ್ಯಯದಲ್ಲಿದ್ದಾನೆ. ಅಂದ್ರೆ ಕರ್ಮಸ್ಥಾನಾಧಿಪತಿ ಉದ್ಯೋಗ. ಇವತ್ತು ಎಷ್ಟೋ ಜನ ನೀವು ನೋಡಬಹುದು, ಅಂದ್ರೆ ಎಲ್ಲೋ ಒಂದು ಕಡೆ ಕೆಲಸಕ್ಕೆ ಹೋಗ್ತಾರೆ, 1 ತಿಂಗಳು ಕೆಲಸ ಮಾಡ್ತಾರೆ, ಅಲ್ಲಿ ನಿಲ್ಲೋಕ್ಕಾಗಲ್ಲ, ಬಿಟ್ಬಿಡ್ತಾರೆ.
ಇದೇ ರೀತಿ ಅವರು ಪುನರಾವರ್ತನೆಯನ್ನ ಮಾಡ್ಕೊಳ್ತಾ ಹೋಗ್ತಾರೆ. ಇಂಥ ಒಂದು ಪರಿಸ್ಥಿತಿಗಳು ಯಾಕೆ ಬರುತ್ತೆ? ಕರ್ಮಸ್ಥಾನಾಧಿಪತಿ ವ್ಯಯದಲ್ಲಿದ್ದಾಗ ನಷ್ಟಗಳನ್ನ ಮಾಡ್ತಾನೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಅದೇ ಧನ ಭಾವ. ಕೆಲವರು ಹೇಳ್ತಾರೆ, ಅಯ್ಯೋ ಗುರುಗಳೇ, ಬಹಳಷ್ಟು ಹಣವನ್ನ ತಗೊಂಬರ್ತೀವಿ ಮನೆಯಲ್ಲಿ ದುಡ್ಡೇನಿಲ್ಲಲ್ಲ, ಏನ್ ಮಾಡಬೇಕು ಅಂತ ಬಹಳಷ್ಟು ಜನ ಪ್ರಶ್ನೆ. ಅದಕ್ಕೆ ಧನ ಭಾವಾಧಿಪತಿ ಆಗಿರ್ತಕ್ಕಂಥವನು ಯಾವ ಭಾವದಲ್ಲಿದ್ದಾನೆ ಅಂತಕ್ಕಂಥದ್ದನ್ನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಅದಕ್ಕೆ ನಿಜವಾದ ಜ್ಯೋತಿಷ್ಯರ ಬಳಿ ಹೋಗಿ ಜಾತಕವನ್ನ ವಿಮರ್ಶೆಯನ್ನ ಮಾಡಬೇಕು. ಆ ವಿಮರ್ಶೆಯನ್ನ ಮಾಡಿ ಅದಕ್ಕೆ ತಕ್ಕ ಒಂದು ಪರಿಹಾರವನ್ನ ನಿಯಮಬದ್ಧವಾಗಿ ಆಚರಣೆಯನ್ನ ಮಾಡಬೇಕು. ಆಗ ಶುಭ ಫಲ ಖಂಡಿತವಾಗಿ ನಿಮಗೆ ಪ್ರಾಪ್ತಿಯಾಗತ್ತೆ. ನಿಮಗೆಲ್ಲರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯ ಪ್ರಾಪ್ತಿಯಾಗಲಿ ಅಂತ ಹೇಳಿ ನಾನು ಕೂಡ ಆ ನವಗ್ರಹಗಳನ್ನ ಪ್ರಾರ್ಥನೆಯನ್ನ ಮಾಡ್ತೀನಿ. ಓಕೆ ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಜಾತಕ ದೋಷ ನಿವಾರಣೆಗೆ ಸಂಬಂಧಪಟ್ಟಂತೆ ವಿಶೇಷ ಮಾಹಿತಿಯನ್ನು ತಿಳಿಸಿದ್ರಿ. ಧನ್ಯವಾದ ಗುರುಜಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ ರಾಶಿ ಭವಿಷ್ಯ ನೇರ ಪ್ರಸಾರ ಕಾರ್ಯಕ್ರಮ. ನೆನಪಿರಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.